ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತೆ ಜಯತೇತಿ ಜಯತೆ ಸಕಲ ಕಾರ್ಯ ವಿಜಯ. ಬಾಗೇಪಲ್ಲಿ ತಾಲೂಕಿನ ಪ್ರಸಿದ್ಧ ಪುರಾಣ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪಕ್ಷದ ಬಿಫಾರಂಗೆ ಶಾಸಕರ ಸಮ್ಮುಖದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆಸಿ ಲೋಕಸಭಾ ಚುನಾವಣೆಗೆ ರಣಕಹಳೆ ಮೊಳಗಿಸಿದರು. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಮಾತನಾಡಿ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ವಿದೇಶದಲ್ಲಿರುವ ಕಪ್ಪು ಹಣ ದೇಶಕ್ಕೆ ವಾಪಸ್ಸು ತಂದು ಪ್ರತಿಯೊಬ್ಬ ಭಾರತೀಯ ಬ್ಯಾಂಕ್ ಖಾತೆಗೆ 15 ಲಕ್ಷ ಹಣ ಜಮಾ ಮಾಡುತ್ತೇವೆ ಎಂದು ಹೇಳಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಇದೀಗ 10 ವರ್ಷಗಳ ಆಡಳಿತದ ನಂತರ ಪ್ರತಿಯೊಬ್ಬರ ತಲೆ ಮೇಲೆ 15 ಲಕ್ಷ ಸಾಲ ಹೊರಿಸಿದ್ದಾರೆ. ಹಾಗಾಗಿ ಬಿಜೆಪಿ ಸರ್ಕಾರವನ್ನ ತೊಲಗಿಸಿ ಜನಪರ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದರೆ ಪ್ರತಿ ಮಹಿಳೆಯ ಬ್ಯಾಂಕ್ ಖಾತೆಗೆ ವರ್ಷಕ್ಕೊಮ್ಮೆ 1 ಲಕ್ಷ ಹಣವನ್ನು ಉಚಿತವಾಗಿ ಜಮೆ ಮಾಡುವ ಯೋಜನೆಯನ್ನ ಜಾರಿಗೆ ತರುತ್ತೇವೆ. ಯುವಕರಿಗೆ ಉದ್ಯೋಗ ಸೃಷ್ಟಿಸುವ ಯೋಜನೆಗಳನ್ನು ರೂಪಿಸಿ ಸಂವಿಧಾನವನ್ನು ಉಳಿಸುತ್ತೇವೆ. ಕೇಂದ್ರ ಬಿಜೆಪಿ ಸರ್ಕಾರ ಶ್ರೀಮಂತ ವರ್ಗಗಳ ಪರ ಇದೆಯೇ ಹೊರತು ಬಡವರ ಪರ ಇಲ್ಲ ಎಂಬುದನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೂ ಪ್ರಚಾರ ಮಾಡಿ ತಿಳಿಸಬೇಕಾಗಿದೆ ಎಂದರು. ನಿಮ್ಗೆಲ್ಲ 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಮೋದಿ ಸರ್ಕಾರ ಬಂದಾಗ. ಆದ್ರೆ ಇವಾಗ ಏನಾಗಿದೆ, ಪ್ರತಿಯೊಬ್ಬರು ತಲೆ ಮೇಲೆ ಇವಾಗ 15 ಲಕ್ಷ ಲೋನ್ ಮಾಡಿದ್ದಾರೆ, ಇಲ್ಲಿ ಸಾಲ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ. ದಯವಿಟ್ಟು ನೀವೆಲ್ಲ ಮರಿಬೇಡಿ ಇದನ್ನ. ಬರೀ 10 ವರ್ಷ ಬಿಜೆಪಿ ಸರ್ಕಾರ ಬಂದಿರೋದಿಲ್ಲಿ ನಿಮ್ ಪ್ರತಿಯೊಬ್ಬರು ತಲೆ ಮೇಲೆ 15 ಲಕ್ಷ ಸಾಲ ಮಾಡಿಬಿಟ್ಟಿದ್ದಾರೆ. ಸಂವಿಧಾನ ಮುಗಿಸಕ್ಕೆ ಬಂದಿರೋದು ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದೀರಲ್ಲ, ಇಂಥ ಒಂದು ಸರ್ಕಾರ ಬೇಕಾ ನಮ್ಗೆಲ್ಲ? ಬಿಜೆಪಿ ಸರ್ಕಾರ ಅಂದ್ರೆ ಯುವಕರ ವಿರೋಧಿ ಸರ್ಕಾರ, ಬಿಜೆಪಿ ಸರ್ಕಾರ ಅಂದ್ರೆ ರೈತ ವಿರೋಧಿ ಸರ್ಕಾರ, ಬಿಜೆಪಿ ಸರ್ಕಾರ ಅಂದ್ರೆ ಮಹಿಳೆ ವಿರೋಧಿ ಸರ್ಕಾರ, ಬಿಜೆಪಿ ಸರ್ಕಾರ ಅಂದ್ರೆ ಬಡವರ ವಿರೋಧಿ ಸರ್ಕಾರ. ಪ್ರತಿ ಒಂದು ಹಂತದಲ್ಲೂ ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ ಫಿನಿಶ್ ಮಾಡುವ ಕೆಲಸ ಬಿಜೆಪಿ ಸರ್ಕಾರ ಮಾಡ್ತಾ ಇದ್ದಾರೆ. ಎಲ್ಲೇ ನೋಡಿ ಏನೇ ಮಾಡಿ, ಇವಾಗ ಅಂಬಾನಿದ ಬಿಲ್ಡಿಂಗ್ ನೋಡ್ತೀರಾ, ಅದಾನಿಗಳ ಬಿಲ್ಡಿಂಗ್ ನೋಡ್ತೀರಾ. ಇನ್ ಯಾವುದೇ ಒಂದು ಸಮುದಾಯಕ್ಕೂ ಯಾವುದೇ ಒಂದು ವರ್ಗಕ್ಕೂ ಬಿಜೆಪಿ ಸರ್ಕಾರ ಕೆಲಸ ಮಾಡಲ್ಲ. ನಂತರ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮಾತನಾಡಿ, ಕಾಂಗ್ರೆಸ್ ಅಭ್ಯರ್ಥಿಯ ಘೋಷಣೆಗೂ ಮುನ್ನ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಭಿನ್ನಮತ ಇದ್ದಿದ್ದು ನಿಜ. ಆದರೆ ವರಿಷ್ಠರ ಅಭ್ಯರ್ಥಿ ಘೋಷಣೆ ನಂತರ ಕಾಂಗ್ರೆಸ್ ನಾಯಕರಲ್ಲಿ ಯಾವುದೇ ರೀತಿಯ ಭಿನ್ನಮತ ಇರುವುದಿಲ್ಲ. ಬಿಜೆಪಿ ಪಕ್ಷದಲ್ಲಿ ಭಿನ್ನಮತ ತಾಂಡವವಾಡುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ಗೆ ಬಹುತೇಕ ಬಿಜೆಪಿ ಮುಖಂಡರು ವಿರೋಧ ವ್ಯಕ್ತಪಡಿಸಿ ಬಾಗಿಲು ಬಂದ್ ಮಾಡಿರುವುದು ನೀವು ಸಹ ನೋಡುತ್ತಿದ್ದೇವೆ. ಈ ಬಾರಿಯ ಲೋಕಸಭಾ ಚುನಾವಣೆ ನನಗೆ ಪ್ರತಿಷ್ಠೆಯ ಕಣವಾಗಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯಗೆ ಬಾಗೇಪಲ್ಲಿ ಕ್ಷೇತ್ರದಿಂದ ಅತ್ಯಂತ ಬಹುಮತ ನೀಡುವುದು ಖಚಿತವಾಗಿದೆ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಅಭ್ಯರ್ಥಿಗೆ ಮತ್ತೊಮ್ಮೆ ಸೋಲಿನ ರುಚಿ ತೋರಿಸಲಿದ್ದಾರೆ ಎಂದು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ಗೆ ಪರೋಕ್ಷವಾಗಿ ಟಾಂಗ್ ನೀಡಿದರು. ಸರ್, ಈಗ ಎಲ್ಲ ಪಕ್ಷದಲ್ಲೂ ಟಿಕೆಟ್ ಹಂಚಿಕೆ ಮಾಡುವ ಸಂದರ್ಭದಲ್ಲಿ ಭಿನ್ನಮತ ಇರೋದು ಸಹಜ. ನಮ್ಮಲ್ಲಿ ಬಿಜೆಪಿಯಲ್ಲಿರುವಷ್ಟು ಭಿನ್ನಮತ ಏನಿಲ್ಲ. ಅವರಲ್ಲಿ 100% ಇದ್ದರೆ ನಮ್ಮಲ್ಲಿ ಒಂದು 10% ಇರ್ಬೋದು. ತಾವು ನೋಡ್ತಾ ಇದ್ದೀರಾ, ಕೆಲವು ಮುಖಂಡರು ಗೇಟೇ ತೆಗಿತಾ ಇಲ್ಲ. ಬಿಜೆಪಿಯವರು ಇವರು ಟಿಕೆಟ್ ಕೊಟ್ಟಿರೋರು ಹೋದರೆ ಕೆಲವರು ಬಾಯಿ ಬಂದಂಗೆ ಮಾತನಾಡ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೂ ಇಲ್ಲ. ನಿಜ, ಒಂದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರ ಅಭಿಪ್ರಾಯ ವ್ಯಕ್ತಪಡಿಸೋಕ್ಕೆ ಅವಕಾಶ ಇದೆ. ಅದನ್ನು ಅವಕಾಶ ಬಳಸ್ಕೊಳ್ತಾರೆ ಅಷ್ಟೇ. ಅದು ಭಿನ್ನಮತ ಅಂತಲ್ಲ. ಈಗೇನ ಟಿಕೆಟ್ ಕೊಟ್ಟ ಮೇಲೆ ಏನಾದರೂ ಅದು ಭಿನ್ನಮತ. ಅದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾವುದೂ ಅಂತ ಭಿನ್ನಮತ ಇಲ್ಲ. ಸರ್ವಸಮ್ಮತದಿಂದ ಈ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದೀವಿ. ನಾವೆಲ್ಲ ಖುಷಿಯಾಗಿ ಒಬ್ಬ ಯುವಕ ಈ ಕ್ಷೇತ್ರದ MP ಆಗಬೇಕು ಅಂತ ನಾವೆಲ್ಲ ಇವತ್ತು ಪಣ ತೊಟ್ಟಿದ್ದೀವಿ. ಆ ರೀತಿಯಲ್ಲಿ ನಾವು ಕೆಲಸ ಮಾಡಿ ಈ ಸಲ ರಕ್ಷಾರಾಮಯ್ಯನ ಗೆಲ್ಲಿಸುವಂಥ ಕೆಲಸ ನಾವೆಲ್ಲ ಕಾಂಗ್ರೆಸ್ಸಿಗರು ಪ್ರತಿಯೊಬ್ಬರು ಸೇರಿ ನಾವು ಮಾಡ್ತೀವಿ. ಆ ಕೆಲಸ 4ನೇ ತಾರೀಕಿಗೆ ಪ್ರಶ್ನೆ ಕೇಳಿದ್ರೆ ಉತ್ತಮ ಅಂತ ನನ್ನ ಭಾವನೆ. ಯಾಕಂದರೆ ಜೂನ್ 4ನೇ ತಾರೀಕು ಕೇಳಿ ಯಾರಿಗೆ ಒಡನಾಟ ಇದೆ, ಯಾರಿಗೆ ಬಹುಮತ ಬರುತ್ತೆ ಅಂತ ಗೊತ್ತಾಗ್ತದೆ. ಸರ್, ಒಂದಂತೂ ಗ್ಯಾರಂಟಿ, ನಾವು ಈ ಭಾಗದಲ್ಲಿ ಶಾಸಕನಾಗಿದ್ದೀನಿ. ನಾನು ಮೆಜಾರಿಟಿ ಕೊಡಲಿಲ್ಲ ಅಂದರೆ ಎಲ್ಲೋ ನನಗೂ ಅದು ಒಂಥರ ಹಿನ್ನಡೆ. ನಾನಂತೂ ನನಗೆ ಆ ಭಾವನೆ ಇದೆ. ನಾವು ಶತಾಯ ಗತಾಯ ರಕ್ಷಾರಾಮಯ್ಯಗೆ ಈ ಭಾಗದಲ್ಲಿ ಒಳ್ಳೆ ಲೀಡ್ ಕೊಡಿಸುವಂಥ ಕೆಲಸ ನಾನು ಮಾಡ್ತೀನಿ ಸರ್. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ MR ಸೀತಾರಾಮ್, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ,
ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೇಶ್ವರ್, ಮಾಜಿ ಶಾಸಕ ವೆಂಕಟರಮಣಯ್ಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್.ಎಸ್. ನರೇಂದ್ರ ಮತ್ತಿತರರು ಹಾಜರಿದ್ದರು. ಪಿ. ಮಂಜುನಾಥ ರೆಡ್ಡಿ, ಎಂಎಂ ಟಿವಿ ನ್ಯೂಸ್, ಬಾಗೇಪಲ್ಲಿ.